वो भी है ಅದು ಆಗೈತೆ ಅದಕ್ಕೆ ಮುಂದುವರೆದ ಏನಿಟ್ಟಿದ್ದೆ ಗೊಡ್ಡೆಮ್ಮಿ ಅಂದ್ರೆ ಹಾಲು ಹಿಂಡಾಗಿಲ್ಲ ಅದು ಗೊಬ್ಬು ಆಗೋದು ಅದಕ್ಕೆ ಗೊಡ್ಡೆಮ್ಮಿ ಅಂತ ಅದಕ್ಕೆ ಬಂಧುಗಳೇ ತಾವು ದಿದ್ದಿಗೆಡೋದು ಬೇಡ ನಾವು ನಮ್ಮ ಮನಸ್ಸನ್ನು ಹೊಡ್ಕೊಂಡು ನಡೆಯೋರು ಬೇಡ ನಾವು ಭಾರತೀಯರು ಸಹನ ಉಳ್ಳವರ ಶಕ್ತಿ ನಮ್ಮ ಶಾಂತಿ ಸಮಾಧಾನ ತ್ಯಾಗ ಬಲಿದಾನ ನಮ್ಮ ರಕ್ತದಲ್ಲೇ ಐತಿ ಆ ರಕ್ತದಲ್ಲಿ ಇರುವಂತಹ ತ್ಯಾಗ ಬಲಿದಾನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ಟಾನ ಯಾವ ಪಾಕಿಸ್ತಾನ ಬರಲಿ ಬೇಕಾದ ದೇಶ ಬರಲಿ ಆ ಯುದ್ಧ ಮಾಡುವಂತ ಶಕ್ತಿ ಭಾರತೀಯರಲ್ಲಿ ಐತಿ ಅದು ಸಂದರ್ಭ ಬಂದಾಗ ನಾವು ತೋರಿಸುವಂತವ್ರು ಆಗೋಣ ಅದು ಬಿಟ್ಟು ಈ ಉಚ್ಚನಾಯಿಗಳು ಈ ನಾಯಿಗಳು ಬಗಳೋದಕ್ಕೆ ನಾವೆಲ್ಲ ಗೌರವ ಕೊಡೋದು ಬೇಡ ಇವತ್ತೇನು ತಾವು ಇಷ್ಟೊಂದು ಮನಸ್ಸಿನೊಂದು ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಮಾತಾಡಿದಂತವರಿಗೆ ಉತ್ತರ ಕೊಡುವಂತಹ ಸಂದರ್ಭ ನಮಗೆ ಬಂದಿದೆ ಆ ಉತ್ತರವನ್ನ ಕಡ್ಗ ಹಿಡ್ಕೊಂಡಲ್ಲ ಓಟ್ ಮುಖಾಂತರ ತೋರ್ಸಾರ ಓಟ್ ಮುಖಾಂತರ ಅದಕ್ಕೆ ರೆಡಿಯಾಗಿ ಬರುತ್ತೆ ಏನು ಈಗ ಬರಲ್ಲ ಅಂದ್ರೆ ಇನ್ನ 2 ವರ್ಷಕ್ಕೆ ಬರುತ್ತೆ 28ಕ್ಕೆ ಅವಾಗ ಮತ್ತೆ ನಾವು ಬಂದೇ ಬರ್ತೀವಿ ಅನ್ನೋದನ್ನ ನಾವು ತೋರಿಸೋಣ ಇದೇ ಬಿಜಾಪುರ ನಗರದಲ್ಲೇ ನಾವು ಮತ್ತೆ ಬರ್ತೀವಿ ಬಂದೇ ಬರ್ತೀವಿ ಅದಕ್ಕೆ ಬಂಧುಗಳೇ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲ್ಲ ತಾವೆಲ್ಲ ಬಿಸಿಲಾಗಿ ನಿಂತೀರಿ ಪಾಪ ಯಾಕಂದ್ರೆ ಇಷ್ಟೊತ್ತು ತಾವು ಕಾಯ್ದು ನನ್ನನ್ನ ಹಮೀದ್ ಮುಷರಫ್ ಸಾಹೇಬರು ಸ್ವತಃ ಬಂದು ನಮ್ಮನ್ನೆಲ್ಲ ಬರಮಾಡ್ಕೊಂಡ್ರು ಬಹುತೇಕ ಬಂಧುಗಳೇ ನಮ್ಮನ್ನ ನಿಮ್ಮನ್ನ ಒಡೆಯೋದಕ್ಕೆ ಯಾರಿಂತರೂ ಸಾಧ್ಯ ಇಲ್ಲ ಆ ಒಡೆಯುವಂತ ಕೈಗಳಿಗೆ ಒಡೆಯುವಂತ ಮನಸ್ಸುಗಳಿಗೆ ಆ ಭಗವಂತ ಖಂಡಿತವಾಗಿ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ವಿಶ್ವಾಸ ಇದೆ ಆ ಭಗವಂತನ ಮೇಲೆ ಅಲ್ಲಾಹನ ಮೇಲೆ ನಾವು ಬಹಳ ದೃಢವಾದ ವಿಶ್ವಾಸ ನಂಬಿಕೆ ನೀಡೋಣ ಖಂಡಿತವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾವು ಕಾಯ್ದು ನೋಡೋಣ ಅನ್ನೋ ಮಾತನ್ನು ಹೇಳ್ತಾ